ನಾವು ಫಸ್ಟ್ ಲೆಕ್ಚರಲ್ಲಿ ಇಂಟ್ರಡಕ್ಟರಿ ಪಾರ್ಟನ್ನು ನೋಡ್ಕೊಂಡ್ವಿ ಎಲೆಕ್ಟ್ರಿಸಿಟಿದು. ಈಗ ಇನ್ನೊಂದು ಸ್ವಲ್ಪ ಫರ್ದರ್ ಅಡ್ವಾನ್ಸ್ ಆಗಿ ಇನ್ನೊಂದಷ್ಟು ಕಾನ್ಸೆಪ್ಟ್ಸ್ಗಳನ್ನು ತಿಳ್ಕೊಳ್ಳೋಣ ಈ ಚಾರ್ಜಸ್ಗಳ ಬಗ್ಗೆ. ಯಾವುದು? ಈ ಎಲೆಕ್ಟ್ರಿಕ್ ಚಾರ್ಜಸ್ಗಳ ಬಗ್ಗೆ. ನಮ್ಗೆ ಗೊತ್ತಿದ್ದಂಗೆ ಈ ಎಲೆಕ್ಟ್ರಿಕ್ ಚಾರ್ಜಸ್ ಅಂದರೆ ಒಂದಷ್ಟು ಪ್ರಾಪರ್ಟೀಸ್ಗಳು, ಆ ಬಾಡಿಗೆ ರಬ್ ಮಾಡಿದಾಗ ಬಂದಂಥ ಪ್ರಾಪರ್ಟೀಸ್ಗಳು. ಹಾಗಿದ್ದಾಗ ಈ ಪ್ರಾಪರ್ಟೀಸ್ ಇರುತ್ತಾ? ಹೌದು, ಇದು ಒಂದಷ್ಟು ಸ್ಪೆಷಲ್ ಪ್ರಾಪರ್ಟೀಸ್ಗಳನ್ನು ತೋರಿಸುತ್ತೆ ಈ ಎಲೆಕ್ಟ್ರಿಕ್ ಚಾರ್ಜಸ್ಗಳು. ಯಾವ್ಯಾವ ಆ ಪ್ರಾಪರ್ಟೀಸ್ಗಳು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಮೊದಲನೇ ಪ್ರಾಪರ್ಟಿ ಏನು ಅಂತ ಹೇಳಿದ್ರೆ, ಲೈಕ್ ಚಾರ್ಜಸ್ ರಿಪಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್. ಏನಿದು ಅಂತ ನೀವು ಕೇಳ್ಬೋದು. ನಾವು ಆ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಹೌದಾ? ಅಲ್ಲಿ ಏನಾಯಿತು ಇಲ್ಲಿ ನೋಡಿ. ಈ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಈ ಪೇಪರ್ ಪೀಸಸ್ಗಳು ರಬ್ ಮಾಡಿರೋ ಆ್ಯಂಬರ್ಗೆ ಏನಾಯಿತು? ಅಟ್ರ್ಯಾಕ್ಟ್ ಆಯಿತು, ಹೌದಲ್ವಾ? ಆದರೆ ಸೇಮ್ ರಬ್ ಮಾಡಿರುವಂಥ ಎರಡು ಆ್ಯಂಬರ್ಸ್ಗಳನ್ನು, ಅಂದರೆ ಎರಡಕ್ಕೂ ಏನಿದೆ ಇಲ್ಲಿ ಸದ್ಯಕ್ಕೆ ಚಾರ್ಜಸ್ಗಳು ಸೇಮ್ ಇದ್ದಾವೆ. ಹಾಗಿದ್ದಾಗ ಆ ಥರದ ಆ್ಯಂಬರ್ಗಳನ್ನು ಒಂದಕ್ಕೊಂದು ಮುಂದೆ ಇಟ್ಟಾಗ ಏನಾಯ್ತದು? ಒಂದಕ್ಕೊಂದು ದೂರ ತಳ್ತು, ಅಥವಾ ಇನ್ನೂ ಸ್ಪೆಸಿಫಿಕ್ಕಾಗಿ ರಿಪ್ಪಲ್ ಆಯಿತು ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಹಾಗಿದ್ದಾಗ ಇವುಗಳ ಬಿಹೇವಿಯರನ್ನೇ ನೋಡಿ ನಾವೇನಂತೀವಿ? ಎರಡು ಥರ ಚಾರ್ಜ್ ಇದ್ದಾವೆ ಅಂತ ಹೇಳ್ತೀವಿ. ಅದರಲ್ಲಿ ಬಂದಿದ್ದು ಫಸ್ಟ್ ಪ್ರಾಪರ್ಟಿನೇ ಲೈಕ್ ಚಾರ್ಜಸ್ ರಿಪಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರ್ಯಾಕ್ಟ್. ಯಾವ ರೀತಿ ಇರುತ್ತೆ ಇಲ್ಲಿ ನೋಡಿ. ಇಲ್ಲಿ ಒಂದಷ್ಟು 3 ಡಯಾಗ್ರಾಮ್ಸ್ಗಳಿದ್ದಾವೆ. ಫಸ್ಟ್ ಡಯಾಗ್ರಾಮಲ್ಲಿ ಅಬ್ಸರ್ವ್ ಮಾಡೋದಾದರೆ 2 ಪಾಸಿಟಿವ್ ಚಾರ್ಜಸ್ಗಳಿದ್ದಾವೆ, ಹೌದಲ್ವಾ? ಸೊ ಏನಾಗ್ತಾ ಇದ್ದಾವೆ ಇವೆರಡು? ಒಂದಕ್ಕೊಂದು ಹತ್ರ ಬರ್ತಾ ಇದೆಯಾ? ಇಲ್ಲ. ಏನಾಗ್ತಾ ಇದೆ? ಇವೆರಡು ಒಂದಕ್ಕೊಂದು ದೂರ ಹೋಗ್ತಾ ಇದೆ. ಹಾಗೆಯೇ ಇಲ್ಲಿ ನೋಡಿ, ಇಲ್ಲಿ 2 ನೆಗೆಟಿವ್ ಚಾರ್ಜಸ್ಗಳಿದೆ. ಹಾಗಿದ್ದಾಗ ಇವು ಒಂದಕ್ಕೊಂದು ಹತ್ರ ಬರ್ತಾ ಇದೆಯಾ? ಇಲ್ಲ. ಇವು ಏನಾಗ್ತಾ ಇದ್ದಾವೆ? ಒಂದಕ್ಕೊಂದು ದೂರ ಹೋಗ್ತಾ ಇದ್ದಾವೆ. ಆದರೆ ಈ ಥರ್ಡ್ ಕೇಸಲ್ಲಿ ಅಬ್ಸರ್ವ್ ಮಾಡಿ, ಥರ್ಡ್ ಡಯಾಗ್ರಾಮಲ್ಲಿ ಏನಾಗ್ತಾ ಇದೆ? ಇವು ಒಂದಕ್ಕೊಂದು ಅಟ್ರ್ಯಾಕ್ಟ್ ಆಗ್ತಾ ಇದ್ದಾವೆ. ಯಾವುವು? ಪಾಸಿಟಿವ್ ಚಾರ್ಜಸ್ ಮತ್ತು ನೆಗೆಟಿವ್ ಚಾರ್ಜಸ್. ಸೊ ಹಾಗಿದ್ದಾಗ ನಾವು ಪ್ರಾಪರ್ಟೀಸ್ ಆಫ್ ಚಾರ್ಜಸಲ್ಲಿ ಫಸ್ಟ್ ಪ್ರಾಪರ್ಟಿನೇ ಏನಂತೀವಿ ಅಂತ ಹೇಳಿದ್ರೆ, ಲೈಕ್ ಚಾರ್ಜಸ್ ರಿಪ್ಪಲ್. ಅಂದರೆ ಒಂದಕ್ಕೊಂದು ಸೇಮ್ ಇರುವಂತಹ ಚಾರ್ಜಸ್. ನೋಡಿ, ಎರಡರದ್ದು ಸೈನ್ ಸೇಮ, ಪಾಸಿಟಿವ್ ಏನ. ಹಾಗೆ ಎರಡಕ್ಕೂ ಇಲ್ಲಿ ಸೈನ್ ಸೇಮ, ನೆಗೆಟಿವ್. ಈ ಥರ ಒಂದೇ ಚಾರ್ಜಸ್ ಇರೋದು ಏನಾಗ್ತಾ ಇದೆ? ರಿಪಲ್ ಆಗ್ತಾ ಇದೆ. ಹಾಗೆ ಬೇರೆ ಬೇರೆ ಚಾರ್ಜಸ್ಸು ಏನಾಗ್ತಾ ಇದ್ದಾವೆ? ಅಟ್ರ್ಯಾಕ್ಟ್ ಆಗ್ತಾ ಇದ್ದಾವೆ ಅಂತ. ಇದನ್ನೇ ನಾವು ಫಸ್ಟ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಗೊತ್ತಾಯ್ತಲ್ವಾ? ಲೈಕ್ ಚಾರ್ಜಸ್ ರಿಪಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರ್ಯಾಕ್ಟ್. ಇನ್ನು ನೆಕ್ಸ್ಟ್ ಬರೋ ಪ್ರಾಪರ್ಟಿನ ನಾವು ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಕರಿತೀವಿ. ಏನು ಈ ಕನ್ಸರ್ವೇಷನ್ ಆಫ್ ಚಾರ್ಜ್? ಸರ್, ನಾವು ಈ ಕನ್ಸರ್ವೇಷನ್ ಆಫ್ ಎನರ್ಜಿ ಅನ್ನೋದನ್ನ ನಾವು 9th ಸ್ಟ್ಯಾಂಡರ್ಡಲ್ಲಿ ಕೇಳಿದ್ವಿ ಸರ್, 8th ಸ್ಟ್ಯಾಂಡರ್ಡಲ್ಲೂ ಕೇಳಿದ್ವಿ. ಏನದು? ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಇಟ್ ಕ್ಯಾನ್ ಚೇಂಜ್ ಇಟ್ಸ್ ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್, ಹೌದಲ್ವಾ? ಅದರ ಅರ್ಥ ಏನು? ಈ ಎನರ್ಜಿ ನಾವು ಲ್ಯಾಬಲ್ಲಿ ಕ್ರಿಯೇಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ಅದ್ರ ಜೊತೆಗೆ ಲ್ಯಾಬಲ್ಲೇ ಡೆಸ್ಟ್ರಾಯ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಆದರೆ ಈ ಎನರ್ಜಿ ಏನಾಗ್ತಾ ಇತ್ತು? ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ, ಒಂದು ಆರ್ಗನಿಸಮಿಂದ ಇನ್ನೊಂದು ಆರ್ಗನಿಸಮ್ಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಇದನ್ನೇ ನಾವು ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರೆದ್ವಿ. ಆದರೆ ಸಿಮಿಲರ್ ವರ್ಡ್ ಇದೆಯಾ ಇಲ್ಲೂ? ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ. ಸೊ ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಚಾರ್ಜ್ ಇದೆಯಲ್ಲ, ಈ ಚಾರ್ಜಸ್ ಏನಿದಾವಲ್ಲ, ಇವನ್ನ ನಾವು ಲ್ಯಾಬಲ್ಲಿ ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಹಾಗೆ ನಾವು ಲ್ಯಾಬಲ್ಲಿ ಡೆಸ್ಟ್ರಾಯ್ ಮಾಡೋದಕ್ಕೂ ಆಗೋಲ್ಲ. ಅಂದರೆ ಟೋಟಲ್ ಚಾರ್ಜ್ಗಳು ಯಾವ್ಯಾವು ಈ ವರ್ಲ್ಡ್ ಎಕ್ಸಿಸ್ಟ್ ಆಗಬೇಕಾದ್ರೆ, ಅಥವಾ ಏನು ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತೀವಿ ನೋಡ್ರಿ, ಅವಾಗ ಎಲ್ಲ ಸ್ಟಾರ್ಸ್ಗಳು, ಎಲ್ಲ ಗ್ಯಾಲಕ್ಸಿಗಳೆಲ್ಲ ಫಾರ್ಮ್ ಆಯಿತು ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಎಷ್ಟು ಚಾರ್ಜ್ ಇತ್ತೋ ಈಗಲೂ ಎಷ್ಟಿದೆ? ಅಷ್ಟೇ ಚಾರ್ಜಸ್ಗಳಿದೆ ಅಂತ ಕರಿತೀವಿ, ಹೌದಾ? ಸೊ ಹಾಗಿದ್ದಾಗ ಟೋಟಲ್ ಚಾರ್ಜಸ್ ಎಷ್ಟಿದ್ದಾವೆ? ಯಾವಾಗಲೂ ಕಾನ್ಸ್ಟೆಂಟ್ ಇದ್ದಾವೆ. ಇದು ಯಾವಾಗಲೂ ಎಷ್ಟು? ಯಾವಾಗಲೂ ಸೇಮ್ ಇರುತ್ತೆ, ಜಾಸ್ತಿನೂ ಆಗೋಲ್ಲ, ಕಡಿಮೆನೂ ಆಗೋಲ್ಲ. ಇದನ್ನೇ ನಾವೇನಂತ ಕರಿತೀವಿ? ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಕರಿತೀವಿ. ಗೊತ್ತಾಯ್ತಲ್ವ ಮಕ್ಕಳ? ಇನ್ನು ಥರ್ಡ್
ಪ್ರಾಪರ್ಟಿ ಯಾವುದು ಅದು ಅಂತ ಹೇಳಿದ್ರೆ ಅದನ್ನು ನಾವು ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ ಕರಿತೀವಿ. ಏನು ಈ ಕ್ವಾಂಟೈಸೇಷನ್ ಅಂದರೆ ಏನೂ ಇಲ್ಲ, ನಾವು ಹೇಗೆ ಇಂಟೀಜರ್ ನಂಬರ್ಸ್ನ ಬಳಸ್ತೀವಿ ಗೊತ್ತಲ್ವಾ. ಇಂಟೀಜರ್ ನಂಬರ್ಸ್ ಅಂದರೆ ಯಾವ ರೀತಿ ಇರುತ್ತೆ, n = +or -1 +or -2 +or -3, ಹೌದಾ. ಎಲ್ಲಾದರೂ 0.2 0.3 ಅಂತ ಬರ್ತಾ ಇದೆಯಾ ಇಂಟೀಜರ್ಸಲ್ಲಿ? ಇಲ್ಲ ತಾನೆ. ಸೊ ಹಾಗಿದ್ದಾಗ ಈ ಚಾರ್ಜಸ್ಗಳು ಏನು, ಈ ಎಲೆಕ್ಟ್ರಿಕ್ ಚಾರ್ಜಸ್ಗಳು ಯಾವಾಗಲೂ ಯೂನಿವರ್ಸಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಲೆಕ್ಟ್ರಾನ್ಸ್ನ ರೂಪದಲ್ಲಿ ಇರುತ್ತೆ ಅಂತ ಹೇಳುತ್ತೆ. ಯಾವುದು, ಈ ಥರ್ಡ್ ಪ್ರಾಪರ್ಟಿ ಆದ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಹಾಗಿದ್ದಾಗ ಸರ್ ಇದರ ಅರ್ಥ ಏನು? ಆಯಿತು, ನೀವು ಹೇಳಿದ್ರಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಲೆಕ್ಟ್ರಾನ್ಸ್ ಅಂತ. ಅಂದರೆ ಇದರ ಅರ್ಥ ಏನು ಸ್ವಲ್ಪ ನಮಗೆ ಅರ್ಥ ಆಗಲಿಲ್ಲ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಲಿಸನ್. ಈ ಎಲೆಕ್ಟ್ರಾನ್ ಏನಿದೆಯಲ್ಲ ಇದೇ ಬೇಸಿಕ್ ಚಾರ್ಜ್. ಏನು, ಇದೇನೇ ಬೇಸಿಕ್ ಚಾರ್ಜ್. ಇದನ್ನು ನಾವೇನಾದರೂ ಫರ್ದರ್ ಬ್ರೇಕ್ ಮಾಡೋಕ್ಕಾಗುತ್ತಾ? ಇಲ್ಲ ತಾನೆ. ಸೊ ಹಾಗಿದ್ದಾಗ ದಿಸ್ ಕೆನಾಟ್ ಬಿ ಬ್ರೇಕ್ ಅಂತ ಕರಿತೀವಿ, ಹೌದಲ್ಲ. ದಿಸ್ ಕೆನಾಟ್ ಬ್ರೇಕ್, ಹೌದಾ. ಸೊ ಹಾಗಿದ್ದಾಗ ನಾವು ತುಂಬ ಸಣ್ಣ ಚಾರ್ಜ್ ಅಂದ್ರೇ ಎಲೆಕ್ಟ್ರಾನ್ ಅಂತೀವಿ. ಹಾಗಿದ್ದಾಗ ಈ ಈ ವರ್ಲ್ಡಲ್ಲಿ ಎಲ್ಲ ಚಾರ್ಜಸ್ಗಳು ಯಾವ ರೀತಿ ಎಕ್ಸಿಸ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ಈ ಎಲೆಕ್ಟ್ರಾನಿನ ಇಂಟಿಗ್ರಲ್ ಮಲ್ಟಿಪಲ್ಸಲ್ಲೇ ಎಕ್ಸಿಸ್ಟೆನ್ಸಲ್ಲಿರುತ್ತೆ. ಒಂದು ಎಕ್ಸಾಂಪಲ್ ಕೊಡೋದಾದರೆ, ನೀವು ಇದಕ್ಕೆ ಹೋಗ್ತೀರಾ, ಮಾರ್ಕೆಟ್ಗೆ ಹೋಗ್ತೀರಾ, ಅಲ್ಲಿ ಯಾವುದೋ ಒಂದು ಆ್ಯಪಲ್ನೋ ಏನೋ ತೊಗೊಳ್ತೀರಾ ಅಂತ ಅಂದ್ಕೊಳ್ಳಿ. ಆ್ಯಪಲ್ ಈಗ ನೀವು ತೂಕ ಮಾಡಿಸ್ಬೇಕಾದ್ರೆ ನಿಮಗೆ 1 kg ಆ್ಯಪಲ್ ಅಷ್ಟೇ ಸಾಕಾಗಿರುತ್ತೆ. ಆದರೆ ತೂಕ ಮಾಡಿದಾಗ 3 ಆ್ಯಪಲ್ ಹಾಕ್ತಾನೆ, ಆಗ 900 ಗ್ರಾಮ್ಸ್ ಬರುತ್ತೆ. ಇನ್ನೊಂದು ಆ್ಯಪಲ್ ಹಾಕಿದ ತಕ್ಷಣ ಏನಾಗುತ್ತೆ, 1200 ಗ್ರಾಮ್ಸ್ ಆಗುತ್ತೆ. ಹಾಗಿದ್ದಾಗ ನೀವು ನನಗೆ ಬರೀ 1000 ಗ್ರಾಮ್ಸ್ ಅಷ್ಟೇ ಸಾಕು, ಇನ್ನು ಮಿಕ್ಕಿರೋ ಎಕ್ಸ್ಟ್ರಾ 200 ಗ್ರಾಮ್ಸ್ ನೀವೇ ತೊಗೊಂಬಿಡಿ ಅಂತ ಏನಾದರೂ ಕಟ್ ಮಾಡಿ ಅವ್ರಿಗೆ ಕೊಡೋಕ್ಕಾಗುತ್ತಾ? ಇಲ್ಲ ತಾನೆ. ಯಾಕೆ? ನಾವು ಆ್ಯಪಲ್ಸನ್ನು ಯಾವಾಗಲೂ ಯಾವ ರೀತಿ ಪರ್ಚೇಸ್ ಮಾಡಬೇಕು, ಇಂಟಿಗ್ರಲ್ ಮಲ್ಟಿಪಲ್ಸ್ ಆಫ್ ಆ್ಯಪಲ್ಸ್ ಥರನೇ ಪರ್ಚೇಸ್ ಮಾಡಬೇಕು, ಅಥವಾ ಆ ಹೋಲ್ ಆ್ಯಪಲ್ಸ್ಗಳನ್ನೇ ಪರ್ಚೇಸ್ ಮಾಡಬೇಕು. ಹಾಗೆಯೇ ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಯಾವ ರೀತಿ ಇರುತ್ತೆ, ಇಂಟಿಗ್ರಲ್ ಮಲ್ಟಿಪಲ್ಸ್ ಆಫ್ ಈ ಚಾರ್ಜಸ್ಗಳೆಲ್ಲ ಯಾವ ರೀತಿ ಇರುತ್ತೆ, ಈ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಲೆಕ್ಟ್ರಾನ್ಸ್ ರೂಪದಲ್ಲೇ ಇರುತ್ತೆ. ಹಾಗಿದ್ದಾಗ ನಾನು ಈ ಚಾರ್ಜಸ್ಗಳನ್ನು ಮತ್ತು ಎಲೆಕ್ಟ್ರಾನ್ಗಿಂತ ಸಣ್ಣ ಚಾರ್ಜ್ಗಳನ್ನು ಕಂಡುಹಿಡಿಯೋದಕ್ಕೆ ಆಗೋದೇ ಇಲ್ಲ. ಅರ್ಥ ಆಯ್ತಾ ಮಕ್ಕಳ? ಸೊ ಇದೇ ಈ ಕ್ವಾಂಟೈಸೇಷನ್ ಆಫ್ ಎ ಚಾರ್ಜ್ ಎಕ್ಸ್ಪ್ಲೇನ್ ಮಾಡೋದು. ಇದರಲ್ಲಿ ಭಾಳ ಥರ ಕ್ವಶನ್ಸ್ ಅರೈಸ್ ಆಗುತ್ತೆ. ಅದರಲ್ಲಿ ಒಂದು ಯಾವುದು ಅಂತ ಹೇಳಿದ್ರೆ, ಯಾವುದು ಒಂದು ಕ್ವಶನ್ ಎಕ್ಸ್ಪ್ಲೇನ್ ಮಾಡಿ ಅಂದರೆ, ಯಾವುದೋ ಒಂದು ಚಾರ್ಜ್ ಇದೆ, Q = 0.2 × 10⁻⁻19 ಕೂಲಮ್ ಅಂತೆ. ಆಯಿತಾ? 0.2 × 10⁻⁻19 ಕೂಲಮ್ ಚಾರ್ಜ್ ಎಕ್ಸಿಸ್ಟ್ ಅಂತ ಕೇಳ್ತಾರೆ. ಈಗ ಈ ಕ್ವಾಂಟೈಸೇಷನ್ ಆಫ್ ಚಾರ್ಜಲ್ಲಿರೋ ಫಾರ್ಮುಲಾ ಏನು? Q = n × E ತಾನೆ. ಸೊ ಹಾಗಿದ್ದಾಗ ನನಗೇನು ಬೇಕು? ಈ ನಂಬರ್ ಆಫ್ ಚಾರ್ಜ್ ಬೇಕು, ಹೌದಾ. ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸು ಈ ಚಾರ್ಜಲ್ಲಿದೆ ಅಂತ. ಅಲ್ಲಿಗೆ n = Q/E, ಹೌದಾ. Q ಎಷ್ಟಿದೆ? 0.2 × 10⁻⁻19 ಡಿವೈಡೆಡ್ ಬೈ ಇದೆಷ್ಟು? 1.6 × 10⁻⁻19. ಎರಡು ಕ್ಯಾನ್ಸಲ್ ಆಗುತ್ತಾ? ಸೇಮ್ ಇದೆ ಅಲ್ವಾ. ಸೊ ಹಾಗಾಗಿ ಇನ್ನು ಇಲ್ಲಿ ಬರ್ತಾ ಇರೋ ನಂಬರ್ ಏನಿದೆ, ಇದು ಎಲೆಕ್ಟ್ರಾನ್ನ ಚಾರ್ಜ್ಗಿಂತ ಏನಿದೆ, ಜಾಸ್ತಿ ಇದೆಯೋ ಕಡಿಮೆ ಇದೆಯೋ? ಕಡಿಮೆ ಇದೆ, ಹೌದಲ್ವಾ. ಹೌದು ತಾನೆ. ಸೊ ಆಗಿದ್ದಾಗ ಇದು ಹೆಂಗಿರುತ್ತೆ ಅಂತ ಹೇಳಿದ್ರೆ n = 0.5 ಎಲೆಕ್ಟ್ರಾನ್ಸ್ ಇದೆಯಂತೆ. ಅಂದರೆ ಈ ಚಾರ್ಜ್ ಇದೆಯಲ್ಲ 0.2 × 10⁻⁻19 ಕೂಲಂಬು, ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅರ್ಧ ಎಲೆಕ್ಟ್ರಾನನ್ನು ಸೇರಿ ಆಗಿದೆ ಅಂತ ಹೇಳ್ತಾರೆ. ನಾನೇನು ಹೇಳಿದೆ ನಿಮಗೆ, ಎಲೆಕ್ಟ್ರಾನ್ಸನ್ನು ಫರ್ದರ್ ಬ್ರೇಕ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದೆ ತಾನೆ. ಆದರೆ ಇಲ್ಲೇನು ಮಾಡಿದ್ದಾರೆ ಇವರು? ಬ್ರೇಕ್ ಮಾಡಿ ಅರ್ಧ ಎಲೆಕ್ಟ್ರಾನನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಹಾಗಿದ್ದಾಗ ಈ ಚಾರ್ಜ್ ಎಕ್ಸಿಸ್ಟೆನ್ಸಲ್ಲಿ ಇರುತ್ತಾ? ಖಂಡಿತ ಇರೋದಿಲ್ಲ ಮಕ್ಕಳ. ಆಗ ಒಂದು ಸೆಂಟೆನ್ಸ್ ಬರಿಬೋದಾ? ಏನು? 0.2 × 10⁻⁻19 ಕೂಲಮ್ ಚಾರ್ಜ್ ಡಸ್ ನಾಟ್
ಎಕ್ಸಿಸ್ಟ್. ಅರ್ಥ ಆಯ್ತಾ? ಸೊ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಮೇಲೆ ಈ ರೀತಿ ಕ್ವಶನ್ಸ್ಗಳು ಅರೈಸ್ ಆಗುತ್ತೆ. ಒಂದು ಕ್ವಿಕ್ ರಿಕ್ಯಾಪ್ ಮಾಡ್ಕೊಳ್ಳೋಣವಾ ಇವತ್ತೇನೇನು ನೋಡ್ಕೊಂಡ್ವಿ ಅಂತ. ನಾವು ಎಲೆಕ್ಟ್ರಿಕ್ ಚಾರ್ಜಸ್ಗಳಿಗೆ ಇದ್ದಂಥ ಒಂದಷ್ಟು ಪ್ರಾಪರ್ಟೀಸ್ಗಳನ್ನು ನೋಡಿದ್ವಿ. ಅದರಲ್ಲಿ ಫಸ್ಟ್ ಪ್ರಾಪರ್ಟಿ ಯಾವುದು ಅಂತ ಹೇಳಿದ್ರೆ ಲೈಕ್ ಚಾರ್ಜಸ್ ರಿಪಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್. ಅಂದರೆ ಇದರ ಅರ್ಥ ಏನು? ಯಾವ ಸೇಮ್ ಚಾರ್ಜಸ್ ಇರುತ್ತಲ್ಲ ಅವೇನಾಗ್ತಾ ಇದ್ದಾವೆ, ಒಂದಕ್ಕೊಂದು ದೂರ ಹೋಗ್ತಾ ಇದ್ದಾವೆ. ಮತ್ತು ಯಾವ ಅನ್ಲೈಕ್ ಚಾರ್ಜಸ್ ಅಂದರೆ ಬೇರೆ ಬೇರೆ ಚಾರ್ಜಸ್ ಇದಾವಲ್ಲ ಅವೆಲ್ಲ ಏನಾಗ್ತಾ ಇದ್ದಾವೆ, ಒಂದಕ್ಕೊಂದು ಹತ್ರ ಆಗ್ತಾ ಇದ್ದಾವೆ ಅಥವಾ ಅಟ್ರಾಕ್ಟ್ ಆಗ್ತಾ ಇದ್ದಾವೆ ಅಂತ. ಮತ್ತೇನು ಓದಿದ್ವಿ? ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂದರೆ ಏನು ಅಂತ ಓದಿದ್ವಿ. ಏನು ಕನ್ಸರ್ವೇಷನ್ ಆಫ್ ಚಾರ್ಜ್? ಏನಿಲ್ಲ, ಈ ಚಾರ್ಜಸ್ಗಳು ಯಾವಾಗಲೂ ಏನಿರ್ತವೆ, ಕಾನ್ಸ್ಟೆಂಟೇ ಇರ್ತವೆ. ಅಥವಾ ಈ ಚಾರ್ಜಸ್ಗಳನ್ನು ನಾವೇನು ಹುಟ್ಟಾಕೋದಕ್ಕೂ ಆಗೋದಿಲ್ಲ ಮತ್ತು ಡೆಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಸೊ ಅದನ್ನೇ ಚಾರ್ಜಸ್ ಕೆನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಮ್ಯಾಥಮೆಟಿಕಲ್ ಫಾರ್ಮಲ್ ಅಬ್ಸರ್ವ್ ಮಾಡಿ ನೋಡೋದಾದರೆ ಏನು ಹೇಳ್ತಾರೆ, ಈ ಯೂನಿವರ್ಸು ಕ್ರಿಯೇಟ್ ಆಗಬೇಕಾದ್ರೆ ಎಷ್ಟು ಚಾರ್ಜ್ ಇತ್ತೋ, ನೆಟ್ ಅಂತ ಹೇಳಿದ್ರೆ ಟೋಟಲ್ ಅಂತ ಅರ್ಥ. ಈ ಎಷ್ಟು ಚಾರ್ಜಸ್ ಇತ್ತೋ ಅದು ಯಾವಾಗಲೂ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಅಥವಾ ಕಾನ್ಸ್ಟೆಂಟಾಗಿ ಇರುತ್ತೆ ಅಂತ ಹೇಳ್ತಾರೆ. ಕಾನ್ಸ್ಟೆಂಟ್ ಅಂದರೆ ಸೇಮ್ ಅಂತ ಅರ್ಥ. ಅದಾದಮೇಲೆ ಬಂದಿದ್ದು ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಈ ಚಾರ್ಜಸ್ಗಳನ್ನು ನಾವು ಫರ್ದರ್ ಬ್ರೇಕ್ ಮಾಡೋಕ್ಕಾಗೋದಿಲ್ಲ, ಎಲೆಕ್ಟ್ರಾನ್ಗಿಂತ ಸಣ್ಣದಾಗಿ ಕನ್ವರ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತೀವಿ, ಈ ಚಾರ್ಜಸ್ಗಳು ಯಾವಾಗಲೂ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಲೆಕ್ಟ್ರಾನ್ಸಲ್ಲೇ ಇರಬೇಕು ಅಂತ ಹೇಳುತ್ತೆ. ಅದನ್ನೇ ನಾವು ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ ಓದ್ತೀವಿ. ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ, 0.2 × 10⁻⁻19 ಕೂಲಮ್ ಚಾರ್ಜ್ ಎಕ್ಸಿಸ್ಟೆನ್ಸಲ್ಲಿ ಇದೆಯಾ ಅಂತ ಕೇಳ್ತಾರೆ. ಈ ಚಾರ್ಜು ಎಕ್ಸಿಸ್ಟೆನ್ಸಲ್ಲಿ ಇಲ್ಲ. ಯಾಕೆ ಅಂದರೆ ಇದು ಏನಿದೆ ಚಾರ್ಜು ಎಲೆಕ್ಟ್ರಾನ್ನ ಚಾರ್ಜ್ಗಿಂತ ಸಣ್ಣದು ಅಥವಾ ಎಲೆಕ್ಟ್ರಾನ್ನ ಚಾರ್ಜ್ಗಿಂತ ಕಡಿಮೆ ಇದೆಯಾ ಅಂದರೆ ಅರ್ಥ ಏನು, ನಾನು ಎಲೆಕ್ಟ್ರಾನನ್ನು ಬ್ರೇಕ್ ಮಾಡ್ತಾ ಇದ್ದೀನಿ ಅಂತ. ನಾವು ಎಲೆಕ್ಟ್ರಾನನ್ನು ಫರ್ದರ್ ಬ್ರೇಕ್ ಮಾಡ್ಬೋದು, ಅದರಲ್ಲಿ ಅಪ್ ಕ್ವಾರ್ಕ್ ಡೌನ್ ಕ್ವಾರ್ಕ್ ಅಂತ ಭಾಳ ಇದೆ, ಆದರೆ ನಿಮ್ಮ ಸಿಲೆಬಸ್ಗೆ ಅದಿಲ್ಲ. ಸೊ ಹಾಗಾಗಿ ಇಲ್ಲೇನು ಬರುತ್ತೆ, ನಾನು ಇದನ್ನು ಮಾಡಿಲ್ಲ, ಆದರೆ ಆನ್ಸರ್ ಈಸ್ ಸಮ್ ವಾಟ್ 0. ಸೊ ಹಾಗಾಗಿ ಏನಾಯಿತು, ಈ ಚಾರ್ಜಸ್ಸು ಎಲೆಕ್ಟ್ರಾನ್ಗಿಂತ ಕಡಿಮೆ ಇರೋದ್ರಿಂದ ಈ ಚಾರ್ಜು ಎಕ್ಸಿಸ್ಟೆನ್ಸಲ್ಲಿ ಇಲ್ಲ ಅಂತ ಹೇಳ್ತೀವಿ. ಇಲ್ಲಿವರೆಗೂ ಗೊತ್ತಾಯ್ತಾ ಮಕ್ಕಳ? ಸೊ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೆಳಗಡೆ ತಿಳಿಸಿ. ಅರ್ಥ ಆಯ್ತಲ್ವಾ? ಸೊ ಸಿಗೋಣ ನೆಕ್ಸ್ಟ್ ಪಾರ್ಟ್ನಲ್ಲಿ.